ಇಲ್ಲಿ ನೋಡ್ರಿ, ಇದು ಸೈಡ್ ಗೇರ್ ಕಟ್ ಹೆಂಗೆ ಹೊಡ್ತಾರ ಈ ಥರ ಆಗಬಾರ್ದು. ಅದೇ ಕಾರಣಕ್ಕೆ ನಾನು ಇವತ್ತು ಟ್ರಿಕ್ಸ್ ಹೇಳಕತ್ತಿದ್ದೆ. ಇಲ್ಲಿ ನೋಡ್ರಿ, ಕಟ್ ಯಾವ ಥರ ಕಾಣುತ್ತೆ, ಹಿಂಗೆ ರೌಂಡ್ 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 ರಿಂಕಲ್ ರಿಂಕಲ್ ಕಾಣುತ್ತಲ್ಲ, ಇಲ್ಲಿ ಕೆಳಗಡೆನೂ ರಿಂಕಲ್ ರಿಂಕಲ್ ಕಾಣುತ್ತೆ, ನೋಡ್ಕೊರಿ. ಮತ್ತು ಕೊನೆಯದಾಗಿ ಇಲ್ಲಿ ಇಷ್ಟು ಡಿಫ್ರೆನ್ಸ್ ಬಂತು. ಕೊನೆಯದಾಗಿ ಈ ಥರ ಆಗಬಾರ್ದಂದ್ರೆ ಏನು ಮಾಡ್ಬೇಕು ಅನ್ನೋದು ಟ್ರಿಕ್ಸ್ ನೋಡ್ಕೊರಿ. ನಮಸ್ಕಾರ ಎಲ್ಲರಿಗೂ. ಆ ಥರ ರಿಂಕಲ್ ರಿಂಕಲ್ ಬೀಳೋದಾಗಲಿ ಮತ್ತೊಂದಾಗಲಿ ಅದು ಹೆಚ್ಚು ಬರೋದಾಗಲಿ ಗೇರು ಆ ಥರ ಆಗಬಾರ್ದು. ಇವು ಸಣ್ಣ ಪುಟ್ಟ ಟ್ರಿಕ್ಸು ಕಲತ್ರ ಏನೈತಿ ನೀವು ಮುಂದೆ ಪರ್ಫೆಕ್ಟಾಗಿ ಒಲೆಯೋದು ಕಲಿತೀರಿ. ಇಲ್ಲ ಅಂದ್ರೆ ಅದು ಅದೇ ಥರ ಕಚ್ಚಾ ಪಚ್ಚ ಆಗುತ್ತೆ ಹೊಲಿಗೆ. ಆ ಥರ ಮಾಡಬೇಡ್ರಿ. ಮೊದಲೇ ಹೇಳಿನಿ, ಚಾನಲ್ ಚಾಲೂ ಆದ ತಕ್ಷಣನೇ ಹೇಳಿನಿ, ಟೇಲರ್ ಆಗಬೇಡ್ರಿ, ಪ್ರೊಫೆಷ್ನಲ್ ಟೇಲರ್ ಆಗ್ರಿ. ಹೌದಾ? ಅದಕ್ಕೆ ಏನೈತಿ, ಇವೆಲ್ಲ ಸಣ್ಣ ಪುಟ್ಟ ಟ್ರಿಕ್ಸ್ ಏನಿರ್ತಾವಲ್ಲ ಇವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ವರ್ಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಅದನ್ನ ಗೇರ್ ಕಟ್ಟು ಯಾವ ಥರ ಸ್ಟಿಚ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ನೋಡ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ಕೋರಿ ಗೇರ್ ಹೆಂಗೆ ಸ್ಟಿಚ್ ಮಾಡ್ತೀನಿ ಅನ್ನೋದು. ಯಾಕಂದ್ರೆ ಇವನ್ನ ನಮ್ಗೆ ಫಿನಿಶಿಂಗ್ ಚಂದ ಕಾಣೋದು. ಉಳ್ಕೆದ್ದು ಯಾವುದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಅದು ದೊಡ್ಡದಾಗಿ ಕಾಣುತ್ತೆ. ಅದಕ್ಕೆ ನಿಮಗೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಫಸ್ಟು ತಿಳಿಸ್ಬೇಕಂತ. ಇಲ್ಲೈತೆ ನೋಡ್ರಿ, ಬಟ್ಟೆ ಹೂವು ಹಿಡ್ದಂಗೆ ಹಿಡಿಬೇಕು. ಹಿಂಗೆ ಜಗ್ಬಾರ್ದು. ಹಿಂಗೆ ಜಗ್ಗಿದ್ರೆ ಅದು ರಿಂಕಲ್ ಬೀಳೋದು ಸಹಜ. ಅದೇ ಕಾರಣಕ್ಕೆ ಈ ಥರ ಹೂವು ಹಿಡ್ದಂಗೆ ಹಿಡಿಬೇಕು ಬಟ್ಟೆನ. ಸ್ಮೂತಾಗಿ ಇಡಬೇಕು ಬಟ್ಟೆ. ಇಲ್ಲಿ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂತು ನೋಡ್ರಿ ಪಾಯಿಂಟು. ಇದೇ ಥರ ಬರಬೇಕು. ಇದನ್ನು ಹಿಂಗೆ ಹೆಚ್ಚು ಬರೋದಾಗಲಿ ಮತ್ತೊಂದಾಗಲಿ ಆಗಬಾರ್ದು. ಕರೆಕ್ಟಾಗಿ ಬಂತಲ್ಲ ಇದು. ಇದೇ ಥರ ನಿಮ್ಮದು ಕೂಡ ಕರೆಕ್ಟಾಗಿ ಬರಬೇಕು. ವಿಡಿಯೋನ ಕೊನೆಯದಾಗಿ ನೋಡಿರಿ, ಕೊನೆ ತನಕನೂ ನೋಡಿರಿ, ಅಂದ್ರೆ ನಿಮ್ಗೆ ಟ್ರಿಕ್ಸ್ ಗೊತ್ತಾಗೋದು. ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಇನ್ನೈತೆ ನೋಡಿರಿ ಮೇನ್ ಕೆಲಸ. ಇದನ್ನು ಎರಡನೇ ಸ್ಟಿಚ್ ಮಾಡ್ತಿರ್ತೀವಲ್ಲ, ಈ ಬಟ್ನ ಸ್ವಲ್ಪ ಹಿಂದೆ ಈ ಥರ ಕೊಡಬೇಕು. ಈ ಥರ ಕೊಡೋದ್ಲಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಹಿಂಗೆ ನೋಡ್ರಿ ಎಷ್ಟು ಕರೆಕ್ಟ್ ಬಂತಿದೆ. ಎರಡು ಕರೆಕ್ಟ್ ಬಂತಲ್ಲ. ಇದೇ ಥರ ನಿಮ್ಮದು ಕೂಡ ಬರಬೇಕಂದ್ರೆ ಈ ಥರ ಹಿಂದೆ ಕೈ ಕೊಟ್ಟು ಅದನ್ನು ಇದನ್ನು ಮಾಡಬೇಕು.
ಯಾವ ಥರ ಕಾಣುತ್ತೆ ಫಿನಿಶಿಂಗ್ ಆಗಿ. ಈ ಸೈಡು ಕೂಡ ಅಷ್ಟೇ. ಆಗ ಈ ಥರ ನಿಮ್ಮದು ಫಿನಿಶಿಂಗ್ ಆಗಿ ಕಾಣಬೇಕು. ಇಲ್ಲಿ ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ಈ ಥರ ನಿಮ್ಮದು ಕಾಣಬೇಕು ಅಂದ್ರನ ವರ್ಕ್ ಫಿನಿಶಿಂಗ್ ಆಗೋದು. ಇದೇ ಥರ ನೀವು ಏನೈತಿ ಕೆಲಸನ ಪರ್ಫೆಕ್ಟಾಗಿ ಮಾಡಿರಿ, ಚಲೋ ಮಾಡಿರಿ, ಅಂದ್ರೆ ಚಲೋ ಆಗುತ್ತೆ. ಥ್ಯಾಂಕ್ ಯು.